ಪ್ಲಾಸ್ಟಿಕ್ ಮುಕ್ತ ನಗರವನ್ನು ಯಶಸ್ವಿಯಾಗಿ ಮಾಡಲು ಸಾರ್ವಜನಿಕರು ಮಾಡಬೇಕಾದ ಕೆಲವು ಪ್ರಮುಖ ಕೆಲಸಗಳನ್ನು ಇಲ್ಲಿ ಪಟ್ಟಿ ಮಾಡಲಾಗಿದೆ. ನಿಮಗೆ ತಿಳಿಪಡಿಸ್ತೇನೆ. ಬಟ್ಟೆ ಬ್ಯಾಗ್ಗಳ ಬಳಕೆ ಮೊದಲು ಪ್ರಾರಂಭ ಮಾಡಬೇಕು. ಅದು ಹೇಗೆ ಅಂತಂದರೆ, ಪ್ಲಾಸ್ಟಿಕ್ ಬ್ಯಾಗ್ ಬದಲು ಬಟ್ಟೆ ಬ್ಯಾಗ್ ಅಥವಾ ಪರಿಸರ ಸ್ನೇಹಿ ಬ್ಯಾಗ್ಗಳನ್ನು ಬಳಸಬೇಕು. ಮರುಬಳಕೆ, ಪ್ಲಾಸ್ಟಿಕ್ ವಸ್ತುಗಳನ್ನು ಸರಿಯಾಗಿ ಮರುಬಳಕೆ ಮಾಡಬೇಕು. ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗಬೇಕು. ಒಂದು ಬಾರಿ ಬಳಸುವ ಪ್ಲಾಸ್ಟಿಕ್ ವಸ್ತುಗಳನ್ನು ತ್ಯಜಿಸಿ ಪುನರ್ಬಳಕೆಯಾಗುವ ಪದಾರ್ಥಗಳನ್ನು ಆಯ್ಕೆ ಮಾಡ್ಬೋದು. ಸಮುದಾಯ ಭಾಗವಹಿಸುವಿಕೆ, ಪ್ಲಾಸ್ಟಿಕ್ ಮುಕ್ತ ಚಳುವಳಿಗಳು ಮತ್ತು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು. ಜಾಗೃತಿಯನ್ನು ಹರಡುವುದು ಅಥವಾ ಜಾಗೃತಿಯನ್ನು ಮೂಡಿಸುವುದು, ಪ್ಲಾಸ್ಟಿಕ್ ಮುಕ್ತ ಜೀವನ ಶೈಲಿಯ ಪ್ರಯೋಜನಗಳ ಬಗ್ಗೆ ಇತರರಿಗೆ ತಿಳಿ ಹೇಳುವುದು. ಸ್ಥಳೀಯ ಉತ್ಪನ್ನಗಳಿಗೆ ಬೆಂಬಲ ನೀಡುವಂಥದ್ದು, ಪ್ಲಾಸ್ಟಿಕ್ ಮುಕ್ತ ಪದಾರ್ಥಗಳನ್ನು ಉತ್ಪಾದಿಸುವ ಸ್ಥಳೀಯ ವ್ಯಾಪಾರಿಗಳನ್ನು ಬೆಂಬಲಿಸುವುದು. ಸ್ವಚ್ಛತಾ ಅಭಿಯಾನಗಳು, ಪ್ಲಾಸ್ಟಿಕ್ ಕಸ ಸಂಗ್ರಹಣೆ ಅಥವಾ ಸ್ವಚ್ಛತಾ ಅಭಿಯಾನಗಳಲ್ಲಿ ಸಕ್ರಿಯವಾಗಿ ಎಲ್ಲರೂ ಭಾಗವಹಿಸಬೇಕು. ಈ ಸಣ್ಣ ಕ್ರಮಗಳನ್ನು ಪ್ಲಾಸ್ಟಿಕ್ ಮುಕ್ತ ನಗರವನ್ನು ಮಾಡಲು ನಾವೆಲ್ಲ ಸಹಕರಿಸಿದರೆ ಒಂದು ದೊಡ್ಡ ಪರಿಣಾಮವನ್ನೇ ನಾವು ಬೀರುವಂಥ ಕೆಲಸ ಮಾಡ್ಬೋದು. ರಚನೆ ಮಂಜುನಾಥ್ ಗುಡ್ಲಾನವರು, ಅಧ್ಯಕ್ಷರು, ಪರಿಸರ ಸೇವಾ ಟ್ರಸ್ಟ್, ಗಂಗಾವತಿ.